ಓಂ ಶಾಂತಿ. ಹ್ಮ್ ಇವತ್ತು ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. ಒಬ್ಬ ದಾರಿಹೋಕ ದಟ್ಟವಾದ ಕಾಡಿನ ಹಾದಿಯಲ್ಲಿ ನಡುಕೊಂಡು ಹೋಗ್ತಾ ಇರ್ತಾನೆ. ಹ್ಮ್ ಹಿಂದಿನ ದಿನ ಭಾರೀ ಮಳೆಯಾಗಿದ್ರಿಂದ ಎಲ್ಲೆಡೆ ಕೆಸರು ತುಂಬಿರುತ್ತೆ. ಆ ಕೆಸರಿನಲ್ಲಿ ಒಂದು ಹೊಳೆಯುವ ಕಲ್ಲು ಅವನ ಕಣ್ಣಿಗೆ ಬೀಳುತ್ತೆ. ಓಕೆ. ಆರಂಭದಲ್ಲಿ ಅದು ಕೇವಲ ಒಂದು ಮಣ್ಣು ಮೆತ್ತಿದ ಸಾಧಾರಣ ಕಲ್ಲಾಗಿ ಕಾಣುತ್ತೆ. ಆದ್ರೆ ಅವನು ಅದನ್ನ ಕೈಗೆತ್ತಿಕೊಂಡು ನೀರಿನಿಂದ ನಿಧಾನವಾಗಿ ತೊಳೆದಾಗ ಅದರ ನಿಜವಾದ ಸ್ವರೂಪ ಪ್ರಕಟ ಆಗುತ್ತೆ. ವಾವ್. ಹೌದು, ಅದು ಅತ್ಯಂತ ಬೆಲೆಬಾಳುವ ಅಪರೂಪದ ವಜ್ರ ಅಂತ ಅವರಿಗೆ ತಿಳಿಯುತ್ತೆ. ಅಂದ್ರೆ ಇದೇ ರೀತಿ ಈ ಹಳೆಯ ಪ್ರಪಂಚದ ನಕಾರಾತ್ಮಕತೆಯ ಕೆಸರಿನಲ್ಲಿ ಸಿಲುಕಿರುವ ನಮ್ಮೆಲ್ಲರ ಆತ್ಮಗಳಿಗೆ ಪರಮಪಿತ ಶಿವಬಾಬಾ ಜ್ಞಾನದ ನೀರೆರೆದು ನಮ್ಮ ಮೇಲಿರುವ ವಿಕಾರಗಳ ಮಣ್ಣನ್ನ ಸ್ವಚ್ಛಗೊಳಿಸಿ ನಮ್ಮನ್ನ ಮರಳಿ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಖಂಡಿತ, 100% ಸತ್ಯ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 21 ಮೇ 2026. ಹ್ಮ್ ಇಂದಿನ ಮುರಳಿಯ ಶೀರ್ಷಿಕೆ ನಮ್ಮ ದೈನಂದಿನ ಜೀವನದ ನಡವಳಿಕೆಯನ್ನೇ ನೇರವಾಗಿ ಪ್ರಶ್ನಿಸುವಂತಿದೆ. ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ಎಲ್ಲರಿಗೂ ಸುಖ ಕೊಡಿ, ಆಸುರಿ ಮತದಂತೆ ದುಃಖವನ್ನು ಕೊಡುತ್ತಾ ಬಂದಿರಿ, ಈಗ ಸುಖ ಕೊಡಿ, ಸುಖವನ್ನು ಪಡೆಯಿರಿ. ಈ ಮಾತಿನ ಆಳವಾದ ಅರ್ಥ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವೆಲ್ಲರೂ ಈ ಬೃಹತ್ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿದ್ದಂತೆ ಅಲ್ವಾ? ದೈನಂದಿನ ಜೀವನದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಆಸುರಿ ಮತ ಅಂದ್ರೆ ಬೇರೇನೂ ಅಲ್ಲ, ನಮ್ಮದೇ ಆದ ಅಹಂಕಾರ, ಕೋಪ ಮತ್ತು ಸ್ವಾರ್ಥದ ಚಿಂತನೆಗಳು. ಹೌದು, ಖಂಡಿತ. ಮನೆಯಲ್ಲಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿರ್ಬೋದು, ನಾವು ಸಣ್ಣ ಸಣ್ಣ ವಿಷಯಗಳಿಗೂ ಅಹಂಕಾರದಿಂದ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋ ಹಠದಿಂದ ಪ್ರತಿಕ್ರಿಯಿಸಿದಾಗ ಅದು ಇತರರಿಗೆ ದುಃಖವನ್ನು ಕೊಡುತ್ತೆ. ನಿಜ. ಆಸುರಿ ಮತ ಯಾವಾಗಲೂ ಬೇರೆಯವರಿಂದ ಏನಾದರೂ ಕಿತ್ತುಕೊಳ್ಳುವ ಅಥವಾ ನಮ್ಮ ಶ್ರೇಷ್ಠತೆಯನ್ನು ಸಾಬೀತುಪಡಿಸುವ ಪ್ರಯತ್ನದಲ್ಲಿರುತ್ತೆ. ಆದರೆ ಈಗ ನಾವು ಬಾಬಾರವರ ಶ್ರೀಮತದಂತೆ ಅಂದ್ರೆ ಶ್ರೇಷ್ಠ ನಿರ್ದೇಶನದಂತೆ ನಡಿಬೇಕಾಗಿದೆ. ಅಂದ್ರೆ ಕೇವಲ ಹೊರಗಿನಿಂದ ಒಳ್ಳೆಯ ಮಾತುಗಳನ್ನಾಡೋದಲ್ಲ ತಾನೆ? ಕೆಟ್ ಒಳಗಿನಿಂದ ಪ್ರೀತಿ, ಶಾಂತಿ ಮತ್ತು ಸಹನೆಯನ್ನು ಬೆಳೆಸ್ಕೊಳ್ಳೋದು. ಯಾರಾದರೂ ನಮ್ಮ ಮೇಲೆ ಕೋಪಗೊಂಡ್ರೂ ನಾವು ಶಾಂತಿಯಿಂದ ಉತ್ತರಿಸಿದಾಗ ನಾವು ಅವರಿಗೆ ಸುಖವನ್ನು ಹಂಚ್ತೇವೆ. ಸುಖವನ್ನು ಕೊಟ್ಟಾಗ ಮಾತ್ರ ನಾವು ಸುಖವನ್ನು ಪಡೆಯಲು ಸಾಧ್ಯ ಎಂಬುದನ್ನು ಬಾಬಾ ಅತ್ಯಂತ ಪ್ರಾಕ್ಟಿಕಲ್ ಆಗಿ ತಿಳಿಸ್ತಾ ಇದ್ದಾರೆ. ಇದು ಕೇಳಲು ಬಹಳ ಸುಂದರವಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಉದಾಹರಣೆಗೆ, ನಾನು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಬಂದು ನನ್ನ ವಾಹನಕ್ಕೆ ಗುದ್ದಿದ್ರೆ, ಅಥವಾ ಆಫೀಸಿನಲ್ಲಿ ನನ್ನ ಸಹೋದ್ಯೋಗಿ ನನ್ನ ಶ್ರಮದ ಕೀರ್ತಿಯನ್ನ ತಾನೇ ತೆಗೆದುಕೊಂಡ್ರೆ, ಆಗ ಶ್ರೀಮತದಂತೆ ಪ್ರೀತಿಯಿಂದಿರು, ಸುಖ ಕೊಡು ಅಂತ ಹೇಳಿಕೊಳ್ಳುವುದು ಅಸಾಧ್ಯ ಅಲ್ವಾ? ಹೌದು. ಆ ಕ್ಷಣದಲ್ಲಿ ನಾವು ಹೇಗೆ ಶಾಂತವಾಗಿರಲು ಸಾಧ್ಯ? ನಮ್ಮ ಮೆದುಳು ತಕ್ಷಣ ಪ್ರತಿದಾಳಿಗೆ ಸಿದ್ಧವಾಗುತ್ತೆ ತಾನೆ? ಖಂಡಿತ. ಇದೊಂದು ಅತ್ಯಂತ ಸಹಜವಾದ ಪ್ರಶ್ನೆ. ಆ ಕ್ಷಣದ ಆಕ್ರೋಶವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸರಿಯಾದ ಉತ್ತರವನ್ನ ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಭಾಗದಲ್ಲಿ ಬಾಬಾ ನೀಡಿದ್ದಾರೆ. ಬಾಬಾ ಕೇಳ್ತಾರೆ, ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದಿರುವ ಕಾರಣ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡ್ತಾರೆ. ಮತ್ತು ಅದಕ್ಕೆ ಉತ್ತರ ಅವರು ತಿಳಿದುಕೊಳ್ತಾರೆ, ಇದು ಸುಖ ಮತ್ತು ದುಃಖ, ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಈಗ ಅರ್ಧಕಲ್ಪ ಸುಖದ ಆಟವೂ ನಡೆಯೋದಿದೆ. ಅಲ್ಲಿ ಯಾವುದೇ ಪ್ರಕಾರದ ದುಃಖವಿರೋದಿಲ್ಲ. ಈಗ ಹೊಸ ರಾಜಧಾನಿಯೂ ಬರಲಿದೆ. ಅದಕ್ಕಾಗಿ ತಂದೆಯು ತನ್ನ ಪರಮಧಾಮವನ್ನು ಬಿಟ್ಟು ನಾವು ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ. ಈಗ ಪುರುಷಾರ್ಥ ಮಾಡಿ ಪಡೆಯಲೇಬೇಕಾಗಿದೆ. ಓ, ಆಟ ಅಂತ ಅಂದುಕೊಳ್ಬೇಕು. ಹೌದು. ನೀವು ಕೇಳಿದ ಟ್ರಾಫಿಕ್ ಅಥವಾ ಆಫೀಸ್ ಉದಾಹರಣೆಯನ್ನೇ ತಗೊಳ್ಳಿ. ಯಾರೋ ವಾಹನಕ್ಕೆ ಗುದ್ದಿದಾಗ ಕೋಪ ಬರೋದು ನಮ್ಮ ಮೆದುಳಿನ ರಕ್ಷಣಾತ್ಮಕ ಪ್ರತಿಕ್ರಿಯೆ. ಆದರೆ ಇದು ಒಂದು ಬೇಹದ್ದಿನ ಡ್ರಾಮಾ, ಅಂದ್ರೆ ಇದೊಂದು ಅನಂತವಾದ ನಾಟಕ ಅನ್ನೋ ಜಾಗೃತಿ ನಮ್ಮೊಳಗಿದ್ರೆ ಪರಿಸ್ಥಿತಿ ಸಂಪೂರ್ಣ ಬದಲಾಗುತ್ತೆ. ಆದರೆ ಈ ಬೇಹದ್ದಿನ ಡ್ರಾಮಾ ಮತ್ತು ಪುರುಷಾರ್ಥ ಅನ್ನೋ ಪದಗಳನ್ನ ನಾವು ಆಗಾಗ ಕೇಳ್ತೀವಿ. ಆದ್ರೆ ಆ ಬಿಕ್ಕಟ್ಟಿನ ಕ್ಷಣದಲ್ಲಿ ಈ ಅರಿವು ಹೇಗೆ ಕೆಲಸ ಮಾಡುತ್ತೆ? ಇದರ ಹಿಂದಿನ ತರ್ಕ ಏನು? ಬೇಹದ್ದಿನ ಡ್ರಾಮಾ ಅಂದ್ರೆ ಈ ಇಡೀ ಪ್ರಪಂಚ ಒಂದು ದೊಡ್ಡ ನಾಟಕ ರಂಗ. ನಾವೆಲ್ಲರೂ ನಮ್ಮ ಕರ್ಮಗಳ ಲೆಕ್ಕಾಚಾರದಂತೆ ಪಾತ್ರ ನಿರ್ವಹಿಸ್ತಾ ಇರೋ ಪಾತ್ರಧಾರಿಗಳು ಅನ್ನೋ ಆಳವಾದ ಜ್ಞಾನ. ಆ ವ್ಯಕ್ತಿ ನಿಮ್ಮ ವಾಹನಕ್ಕೆ ಗುದ್ದಿದ್ದು ಅಥವಾ ನಿಮ್ಮ ಕೀರ್ತಿಯನ್ನ ಕದ್ದುದು ಕೇವಲ ಒಂದು ದೃಶ್ಯ. ಅವರ ಹಿಂದಿನ ಯಾವುದೋ ಕರ್ಮದ ಲೆಕ್ಕಾಚಾರ ಇರಬಹುದು ಅನ್ನೋ ಪ್ರಜ್ಞೆ. ಅಂದ್ರೆ ನಾವು ಅದರಲ್ಲಿ ಸಿಲುಪಿ ಹೊಸ ವಿಕರ್ಮವನ್ನ ಕಟ್ಕೊಳ್ಬಾರ್ದು ಅಲ್ವಾ? ಎಕ್ಸಾಕ್ಟ್ಲಿ. ಪಾಪಕರ್ಮವನ್ನ ಕಟ್ಕೊಳ್ಬಾರ್ದು. ಮತ್ತು ಪುರುಷಾರ್ಥ ಅಂದ್ರೆ ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಹಾಕುವ ಆಧ್ಯಾತ್ಮಿಕ ಶ್ರಮ. ಕಷ್ಟಗಳು ಬಂದಾಗ
ಇದು ಕೇವಲ ಡ್ರಾಮಾದ ಒಂದು ದೃಶ್ಯ, ಇದು ಕಳೆದು ಹೋಗುತ್ತೆ ಅನ್ನೋ ಅರಿವಿದ್ರೆ ನಮ್ಮ ಮೆದುಳು ಕೋಪದ ರಾಸಾಯನಿಕಗಳನ್ನ ಬಿಡುಗಡೆ ಮಾಡೋ ಬದಲು ಶಾಂತಿಯನ್ನ ಆರಿಸ್ಕೊಳ್ಳುತ್ತೆ. ನಿಜ ನಿಜ. ನಾವು ಅರ್ಧಕಲ್ಪದ ಸುಖದ ಆಟಕ್ಕಾಗಿ ಭವಿಷ್ಯದ ಹೊಸ ರಾಜಧಾನಿಯನ್ನ ಕಟ್ಟುತ್ತಿದ್ದೇವೆ ಅನ್ನೋ ದೈನಂದಿನ ಜಾಗೃತಿ ನಮ್ಮನ್ನು ಆ ಕ್ಷಣದ ಆಕ್ರೋಶದಿಂದ ರಕ್ಷಿಸುತ್ತೆ. ಹೌದು, ದೃಷ್ಟಿಕೋನ ಬದಲಾದಾಗ ನಮ್ಮ ಪ್ರತಿಕ್ರಿಯೆಯೂ ಖಂಡಿತ ಬದಲಾಗುತ್ತೆ. ಈ ಅಚಲವಾದ ನಿಶ್ಚಯದ ಬಗ್ಗೆ ಇಂದಿನ ಮುರುಳಿಯ ಆರಂಭದಲ್ಲಿ ಒಂದು ಭಕ್ತಿಗೀತೆಯ ಉಲ್ಲೇಖ ಇದೆ. ಅದೇನಂದ್ರೆ, ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಅಂತ. ಹೊರಗಿನ ಪರಿಸ್ಥಿತಿಗಳು ಇಷ್ಟು ವೇಗವಾಗಿ ಬದಲಾಗ್ತಾ ಇರುವಾಗ, ಆರ್ಥಿಕ ಮುಗ್ಗಟ್ಟುಗಳು ಬರ್ತಾ ಇರುವಾಗ, ನಾವು ಹೇಗೆ ಅಚಲರಾಗಿರೋಕೆ ಸಾಧ್ಯ? ಈ ಸಾಲಿನ ಅರ್ಥ ಏನೆಂದರೆ, ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಅಶಾಂತಿ ಇರಲಿ, ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿರಲಿ, ಬಾಬಾರವರ ಜ್ಞಾನ ಮಾರ್ಗದಲ್ಲಿ ನಮ್ಮ ಪುರುಷಾರ್ಥ ಅಚಲವಾಗಿರಬೇಕು. ಹೌದು. ನಾವು ಅಜ್ಞಾನದ ಭಕ್ತಿ ಮಾರ್ಗದಿಂದ ಸತ್ಯಜ್ಞಾನ ಮಾರ್ಗಕ್ಕೆ ಬಂದಿದ್ದೇವೆ. ನಮ್ಮ ಆಂತರಿಕ ಶಾಂತಿಯ ಸ್ಥಿತಿಯು ಹೊರಗಿನ ಪ್ರಪಂಚದ ಹವಾಮಾನದಂತೆ ಬದಲಾಗಬಾರದು. ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ ಏನ್ಗೊತ್ತಾ, ನಮ್ಮ ಕೈಯಲ್ಲೇ ಇರಬೇಕು. ವಾವ್! ನಮ್ಮ ಖುಷಿಯ ರಿಮೋಟ್ ನಮ್ಮಲ್ಲೇ ಇರಬೇಕು ಅನ್ನೋದು ಅದ್ಭುತವಾದ ಮಾತು. ಈಗ ಮುರಳಿಯ ಮೂಲ ಸಾಲುಗಳನ್ನ ಗಮನಿಸೋಣ. ಆತ್ಮವು ತಮೋಪ್ರಧಾನವಾಗಿರುವ ಕಾರಣ ಸಂಪೂರ್ಣ ಬುದ್ಧಿಹೀನನಾಗಿ ಬಿಟ್ಟಿದೆ. ಅನ್ಯ ಸತ್ಸಂಗಗಳಲ್ಲಿ ಈ ಮಾತುಗಳು ಇರುವುದಿಲ್ಲ. ಅವರು ಶಾಸ್ತ್ರ, ರಾಮಾಯಣ ಇತ್ಯಾದಿಗಳನ್ನು ಓದುತ್ತಾರೆ. ಒಂದು ಕಿವಿಯಿಂದ ಕೇಳಿದರೆ ಇನ್ನೊಂದು ಕಿವಿಯಿಂದ ಹೊರಟೋಗ್ತದೆ. ಶಾಂತಿಗಾಗಿ ಅಲೆದಾಡುತ್ತಿರುತ್ತಾರೆ. ಇಲ್ಲಿ ತಮೋಪ್ರಧಾನ ಅನ್ನೋ ಪದವನ್ನು ಬಳಸಲಾಗಿದೆ ಮತ್ತು ಭಕ್ತಿ ಮಾರ್ಗದ ಸತ್ಸಂಗಗಳ ಬಗ್ಗೆ ಹೇಳಲಾಗಿದೆ. ಇದರ ಹಿಂದಿನ ವಾಸ್ತವ ಏನೋ? ಬಾಬಾ ಹೇಳ್ತಾರೆ, ತಮೋಪ್ರಧಾನ ಅಂದ್ರೆ ಆತ್ಮವು ತನ್ನ ಮೂಲ ಪವಿತ್ರತೆ ಮತ್ತು ಶಕ್ತಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಅಂಧಕಾರ ಅಥವಾ ನಕಾರಾತ್ಮಕತೆಯಿಂದ ತುಂಬಿರೋದು. ಅಂದ್ರೆ ಈ 50-60 ಜನ್ಮಗಳ ಕಾಲ ದೇಹಾಭಿಮಾನದಲ್ಲಿ ಜೀವಿಸಿದ ಕಾರಣ ಆತ್ಮ ಹೀಗಾಗುತ್ತಾ? ಖಂಡಿತ. ಆತ್ಮವು ಈ ಜಡ ಸ್ಥಿತಿಗೆ ತಲುಪ್ತದೆ. ಆತ್ಮವು ಈ ತಮೋಪ್ರಧಾನ ಸ್ಥಿತಿಗೆ ತಲುಪಿದಾಗ ಅದಕ್ಕೆ ಸರಿ ಮತ್ತು ತಪ್ಪಿನ ಸೂಕ್ಷ್ಮ ವಿವೇಚನೆ ಇರೋದಿಲ್ಲ. ಪ್ರಪಂಚದ ಭಕ್ತಿ ಮಾರ್ಗಕ್ಕೂ ಮತ್ತು ಬಾಬಾರವರ ಜ್ಞಾನಕ್ಕೂ ಇರುವ ದೊಡ್ಡ ವ್ಯತ್ಯಾಸವೇ ಇದು. ಹೌದು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕೇವಲ ಶಾಂತಿಗಾಗಿ ಅಲೆದಾಡುತ್ತಾರೆ. ತಾತ್ಕಾಲಿಕ ಸಮಾಧಾನಕ್ಕಾಗಿ ಕಥೆಗಳನ್ನ ಕೇಳ್ತಾರೆ. ಅಲ್ಪಕಾಲದ ನೆಮ್ಮದಿ ಸಿಗುತ್ತದೆಯೇ ಹೊರತು ಜೀವನದಲ್ಲಿ ಶಾಶ್ವತ ಪರಿವರ್ತನೆ ಇರೋದಿಲ್ಲ. ಇದಕ್ಕೆ ಮಮ್ಮಾರವರ ಉದಾಹರಣೆಯನ್ನ ನಾವು ಆದರ್ಶವಾಗಿ ನೋಡಬಹುದು. ಹೌದು. ಯಜ್ಞದ ಆದಿರತ್ನರಾದ ಮಮ್ಮಾರವರು ಈ ಜ್ಞಾನವನ್ನ ಹೇಗೆ ಸ್ವೀಕರಿಸುತ್ತಿದ್ರು ಅನ್ನೋದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಅವರು ಕೇವಲ ಕೇಳುಗರಾಗಿರ್ಲಿಲ್ವಲ್ವಾ? ನಿಜ. ಮಮ್ಮಾರವರು ಬಾಬಾರವರ ಯಾವುದೇ ಮಾತನ್ನ ಕೇವಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತಾ ಇರಲಿಲ್ಲ. ಆಚರಿಸುವರಾಗಿದ್ರು. ಜ್ಞಾನದ ಒಂದು ಸಣ್ಣ ಬಿಂದುವನ್ನ ಕೇಳಿದ್ರೂ ಆ ಕ್ಷಣವೇ ಅದನ್ನ ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ ಇದ್ರು. ವಾವ್! ಉದಾಹರಣೆಗೆ, ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಅನ್ನೋ ಜ್ಞಾನ ಸಿಕ್ಕರೆ ಮಮ್ಮಾರವರ ಮುಖದಲ್ಲಿ ಎಂದಿಗೂ ಒಂದು ಸಣ್ಣ ಒತ್ತಡದ ರೇಖೆಯೂ ಕಾಣಿಸ್ತಾ ಇರಲಿಲ್ಲ. ಜ್ಞಾನ ಕೇಳಿದ್ರೆ ಸಾಕು, ಮಮ್ಮಾರವರ ನಡವಳಿಕೆಯಲ್ಲಿ ಅದು ತಕ್ಷಣ ಪ್ರತಿಫಲಿಸುತ್ತಿತ್ತು. ಇದೇ ಜ್ಞಾನದ ನಿಜವಾದ ಧಾರಣೆ. ಆ ಅದ್ಭುತ ಧಾರಣಾ ಶಕ್ತಿಯೇ ಮಮ್ಮಾರವರನ್ನ ಜಗನ್ಮಾತೆಯನ್ನಾಗಿಸಿತು. ಆ ಮುಂದಿನ ಸಾಲಿನಲ್ಲಿ ನಮ್ಮೆಲ್ಲರಿಗೂ ಅನ್ವಯವಾಗುವ ಒಂದು ಕುತೂಹಲಕಾರಿ ಹೋಲಿಕೆ ಇದೆ. ಮನುಷ್ಯ ಮಾತ್ರರ ಬುದ್ಧಿಗೆ ಗಾಡ್ರೇಜ್ನ ಬೀಗವೂ ಹಾಕಲ್ಪಟ್ಟಿದೆ. ಇದು ಬೇಹದ್ದಿನ ಶಾಲೆಯಾಗಿದೆ. ಬೇಹದ್ದಿನ ತಂದೆಯೂ ಓದಿಸುತ್ತಾರೆ. ಈ ಗಾಡ್ರೇಜ್ ಬೀಗ ನಮ್ಮ ಮೆದುಳಿಗೆ ಹೇಗೆ ಬೀಳುತ್ತೆ, ಜ್ಞಾನವೂ ಬೀಗ ತೆಗೆಯುತ್ತೆ ಅಂತಾರೆ. ಅದು ಪ್ರಾಕ್ಟಿಕಲ್ ಆಗಿ ಹೇಗೆ ನಡೆಯುತ್ತೆ? ಬಾಬಾ ಹೇಳ್ತಾರೆ, ದೈನಂದಿನ ಜೀವನದಲ್ಲಿ ನಾವು ಅತಿಯಾಗಿ ಯೋಚಿಸಿದಾಗ, ಪರಚಿಂತನೆ ಮಾಡಿದಾಗ, ಅಂದ್ರೆ ಅವ್ರು ಹಾಗೆ ಯಾಕೆ ಮಾಡಿದ್ರು, ಇವ್ರು ಹೀಗೆ ಯಾಕೆ ಹೇಳಿದ್ರು ಅಂತ ಯೋಚಿಸ್ತಾಲೇ ಇದ್ದಾಗ ನಮ್ಮ ಆತ್ಮದ ಶಕ್ತಿ ವ್ಯರ್ಥವಾಗುತ್ತೆ. ಕರೆಕ್ಟ್. ಆಮೇಲೆ ಏನಾಗುತ್ತೆ? ಆಗ ನಮ್ಮ ಮೆದುಳು ಒಂದು ನಕಾರಾತ್ಮಕ ಲೂಪ್ ಅಥವಾ ಚಕ್ರದಲ್ಲಿ ಸಿಲ್ಕೊಳ್ಳುತ್ತೆ. ಅದೇ ಆ ಗಟ್ಟಿಯಾದ ಗಾಡ್ರೇಜ್ ಬೀಗ. ಆ ಬೀಗ ಬಿದ್ದಾಗ ನಮಗೆ ಸತ್ಯದ ಸ್ಪಷ್ಟತೆ ಇರೋದಿಲ್ಲ. ಆದರೆ ಬಾಬಾರವರ ಜ್ಞಾನದ ಮುರುಳಿಯನ್ನ ಪ್ರತಿದಿನ ಕೇಳೋದೇ ಆ ಕೀಲಿಕೈ. ಓ, ಮುರುಳಿನೇ ಕೀಲಿಕೈ. ಹೌದು. ಅದು ನಮ್ಮ ನರಮಂಡಲದ ನಕಾರಾತ್ಮಕ ಚಕ್ರವನ್ನ ಮುರಿದು ಹೊಸ ಸಕಾರಾತ್ಮಕ ಆಲೋಚನೆಗಳನ್ನ ಹುಟ್ಟಾಕುತ್ತೆ. ಇದಕ್ಕೆ ಪ್ರಕಾಶ್ಮಣಿ ದಾದೀಜಿಯವರ ಉದಾಹರಣೆ ಬಹಳ ಸೂಕ್ತವಾಗಿದೆ.
ಹೌದು, ದಾದೀಜಿಯವರ ಬಗ್ಗೆ ಕೇಳಿದ್ದೀವಿ. ದಾದೀಜಿಯವರ ಬುದ್ಧಿ ಎಷ್ಟು ಸ್ಪಷ್ಟವಾಗಿತ್ತು ಅಂದ್ರೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಸಂಸ್ಥೆಯಲ್ಲಿ ಎಷ್ಟೇ ದೊಡ್ಡ ಸವಾಲುಗಳೆದುರಾದರೂ ಅವರ ನಿರ್ಧಾರಗಳು ಕರಾರುವಕ್ಕಾಗಿದ್ದು. ಇದು ಓಪನ್ ಬುದ್ಧಿಯ ಸಂಕೇತ. ಅವರ ಬುದ್ಧಿಗೆ ಯಾವುದೇ ವ್ಯರ್ಥ ಸಂಕಲ್ಪಗಳ ಬೀಗ ಇರಲಿಲ್ಲ. ಖಂಡಿತ. ದಾದೀಜಿಯವರ ಆ ನಿರ್ಧಾರಕ ಶಕ್ತಿ ಮತ್ತು ಸ್ಪಷ್ಟತೆ ನಮ್ಮೆಲ್ಲರಿಗೂ ಆದರ್ಶ. ನಮ್ಮ ಬುದ್ಧಿಯ ಬೀಗ ತೆಗೆದ ನಂತರ ನಾವು ಎದುರಿಸುವ ಹೊರಗಿನ ಜಗತ್ತಿನ ಬಗ್ಗೆ ಬಾಬಾ ಈ ರೀತಿ ಹೇಳ್ತಾರೆ. ಬೇಹದ್ದಿನ ತಂದೆ, ಅರ್ಥಾತ್ ಎಲ್ಲಾ ಸೀತೆಯರಿಗೆ ರಾಮನು ಒಬ್ಬರೇ ನಿರಾಕಾರನಾಗಿದ್ದಾರೆ. ಈ ಡ್ರಾಮಾದಲ್ಲಿ ಭಾರತವಾಸಿಗಳದೇ ಸರ್ವತೋಮುಖ ಪಾತ್ರವಿದೆ. ನಾವು ಮುಳ್ಳುಗಳಿಂದ ಹೂವು ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ನಾವು ಮುಳ್ಳುಗಳ ಕಾಡಿನಲ್ಲಿರುವಾಗ ಹೂವಾಗಿರೋದು ಹೇಗೆ ಸಾಧ್ಯ? ಯಾರಾದರೂ ನಮಗೆ ಚುಚ್ಚಿದ್ರೆ ನಾವು ತಿರುಗಿ ಚುಚ್ಚಬಾರ್ದೆ? ಬಾಬಾ ಹೇಳ್ತಾರೆ, ನಾವೆಲ್ಲರೂ ಈ ರಾವಣ ರಾಜ್ಯವೆಂಬ ಶೋಕವಾಟಿಕೆಯಲ್ಲಿ ಸಿಲುಕಿದ ಸೀತೆಯರು. ಅಂದ್ರೆ ಪ್ರತಿಯೊಂದು ಆತ್ಮವು ದುಃಖ ಮತ್ತು ಅಶಾಂತಿಯ ವಶದಲ್ಲಿದೆ. ಈಗ ನಮ್ಮ ನಿಜವಾದ ರಾಮ, ಪರಮಪಿತ ಶಿವಬಾಬಾ ಬಂದು ನಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು? ನೀವು ಹೇಳಿದಂತೆ ಕುಟುಂಬದಲ್ಲಿ ಅಥವಾ ಆಫೀಸಿನಲ್ಲಿ ಇತರರು ನಮ್ಮೊಂದಿಗೆ ಮುಳ್ಳಿನಂತೆ ಚುಚ್ಚುವ ರೀತಿಯಲ್ಲಿ ಮಾತಾಡ್ಬೋದು, ನಮ್ಮನ್ನ ನಿಂದಿಸ್ಬೋದು. ಆಗ ಸಾಮಾನ್ಯ ಮೆದುಳು ನಾನು ತಿರುಗಿ ಚುಚ್ಚಬೇಕು ಅಂತ ನಿರ್ದೇಶಿಸುತ್ತೆ. ಆದ್ರೆ ನಾವು ಅವರಿಗೆ ತಿರುಗಿ ಮುಳ್ಳಾಗ್ಬಾರ್ದು. ಹೌದು, ನಾವು ಅವರಿಗೆ ಹೂವಿನಂತೆ ಸುಗಂಧ ಅಂದ್ರೆ ಕೇವಲ ಸುಖ ಮತ್ತು ಕ್ಷಮೆಯನ್ನೇ ನೀಡಬೇಕು. ಯಾಕೆಂದ್ರೆ ಆ ವ್ಯಕ್ತಿ ಕೂಡ ರಾವಣನ ವಶದಲ್ಲಿರುವ ರೋಗಗ್ರಸ್ತ ಆತ್ಮ ಅನ್ನೋ ಕರುಣೆ ನಮ್ಮಲ್ಲಿರಬೇಕು. ಯಾರೇ ಎಷ್ಟೇ ದುಃಖ ಕೊಟ್ಟರೂ ನಮ್ಮಿಂದ ಕೇವಲ ಪ್ರೀತಿ ಮತ್ತು ಶಾಂತಿಯ ಪ್ರತಿಕ್ರಿಯೆ ಮಾತ್ರ ಇರಬೇಕು. ಮುಳ್ಳಿಗೂ ಸುಗಂಧ ಬೀರುವ ಹೂ ನಾವಾಗಬೇಕು ಅನ್ನೋದು ಕೇಳಲು ಸುಂದರವಾಗಿದೆ. ಆದ್ರೆ ವಾಸ್ತವದಲ್ಲಿ ಈ ವಿಕಾರಗಳನ್ನ, ಮುಖ್ಯವಾಗಿ ಕೋಪವನ್ನ ಬಿಡೋದು ಅಷ್ಟು ಸುಲಭವಲ್ಲ ಅಲ್ವಾ? ಅದಕ್ಕೆ ಮುಂದಿನ ಸಾಲುಗಳೇ ಸಾಕ್ಷಿ. ಗೀತೆಯ ಭಗವಂತನಾಗಿದ್ದಾರೆ, ಆದ್ರೆ ತಂದೆಯ ಚರಿತ್ರೆಯಲ್ಲಿ ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ನಾವು ಪಂಚವಿಕಾರಗಳನ್ನು ಶಿವತಂದೆಗೆ ದಾನವಾಗಿ ಕೊಟ್ಟಿದ್ದೇವೆ, ಆದರೂ ಸಹ ನಾವು ಹೀಗೇಕೆ ಮಾಡ್ತೇವೆ ಎಂದು ಭಯವಾಗ್ತದೆ. ಇಲ್ಲಿ ನನ್ನದೊಂದು ಪ್ರಾಕ್ಟಿಕಲ್ ಪ್ರಶ್ನೆ. ನಾವು ಧ್ಯಾನದಲ್ಲಿ ಕೂತು ಶಿವಬಾಬಾರಿಗೆ ನಮ್ಮ ಕೋಪ, ಅಹಂಕಾರಗಳನ್ನ ದಾನ ನೀಡಿದ್ದೇವೆ ಅಂತ ಸಂಕಲ್ಪ ಮಾಡ್ತೇವೆ. ಕರೆಕ್ಟ್. ಆದ್ರೆ ಆಫೀಸ್ಗೆ ಹೋದ ತಕ್ಷಣ ಕೆಲಸದ ಒತ್ತಡದಲ್ಲಿ ಮತ್ತೆ ಅದೇ ಕೋಪ ಬರುತ್ತೆ. ನಾವು ದಾನ ಕೊಟ್ಟದ್ದು ಮತ್ತೆ ಹೇಗೆ ವಾಪಸ್ ಬರುತ್ತೆ? ಇದೊಂದು ಅತ್ಯುತ್ತಮ ಮತ್ತು ನಿಜವಾದ ಪ್ರಶ್ನೆ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಗೀತೆಯ ಭಗವಂತನ ಹೆಸರನ್ನೇ ಬದಲಾಯಿಸಿ ಶ್ರೀಕೃಷ್ಣನ ಹೆಸರನ್ನ ಹಾಕಿ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ ನಮ್ಮದೇ ಜೀವನದ ಪರಿವರ್ತನೆ. ಹೌದು, ನಾವು ಬಾಬಾ ಅವರಿಗೆ ನಮ್ಮ 5 ವಿಕಾರಗಳನ್ನ ದಾನವಾಗಿ ನೀಡಿದ್ದೇವೆ. ಆದರೂ ದೈನಂದಿನ ಕೆಲಸದ ಒತ್ತಡದಲ್ಲಿ ಮತ್ತೆ ಕೋಪ ಬರಲು ಕಾರಣವೇ ದೇಹಾಭಿಮಾನ. ನಾನೊಬ್ಬ ದೇಹ, ಇದು ನನ್ನ ಅಧಿಕಾರ, ನಾನು ಇಷ್ಟು ಓದಿದ್ದೇನೆ, ನನಗೆ ಮರ್ಯಾದೆ ಸಿಗ್ಬೇಕು ಅನ್ನೋ ಆಳವಾದ ಅಹಂಕಾರದ ಭಾವನೆ ಬಂದಾಗಲೇ ಕೋಪ ಬರೋದು. ಈ ದೇಹಾಭಿಮಾನದ ಭೂತವೇ ನಾವು ದಾನ ಕೊಟ್ಟ ಕೋಪವನ್ನ ಮರಳಿ ತರುತ್ತೆ. ಅಬ್ಬಾ, ಹಾಗಾದ್ರೆ ಈ ಭೂತವನ್ನ ಓಡಿಸೋದ್ ಹೇಗೆ? ನಮ್ಮ ಹಿರಿಯರು ಇದನ್ನ ಹೇಗೆ ಸಾಧಿಸಿದ್ರು? ಬ್ರಹ್ಮ ಬಾಬಾವರ ಉದಾಹರಣೆಯನ್ನ ನೋಡಿ. ಯಜ್ಞದ ಆರಂಭದಲ್ಲಿ ಬ್ರಹ್ಮ ಬಾಬಾವರಿಗೆ ಸಿಂಧ್ ಹೈದರಾಬಾದ್ನಲ್ಲಿ ಎಷ್ಟೇ ದೊಡ್ಡ ವಿರೋಧ ಬಂದ್ರೂ, ಸಮಾಜದಿಂದ ಎಷ್ಟೇ ನಿಂದನೆ, ಕೊಲೆ ಬೆದರಿಕೆಗಳು ಎದುರಾದರೂ ಅವರು ಎಂದಿಗೂ ಕೋಪಗೊಳ್ಳಲಿಲ್ಲ. ನಿಜಕ್ಕೂ ಆಶ್ಚರ್ಯ. ಕೋಪವನ್ನು ಅವರು ಸಂಪೂರ್ಣವಾಗಿ ಜಯಿಸಿದ್ರು. ಅಂದ್ರೆ ನಾನು ಆತ್ಮ, ಎದುರುಗಡೆ ಇರುವರು ಒಂದು ಪಾತ್ರಧಾರಿ ಆತ್ಮ ಅನ್ನೋ ಪ್ರಜ್ಞೆಯೇ ಈ ದೇಹಾಭಿಮಾನದ ಭೂತವನ್ನ ಓಡಿಸುವ ಮಂತ್ರ. ಖಂಡಿತ. ಬ್ರಹ್ಮಬಾಬಾವರ ಆ ತಾಳ್ಮೆ ಮತ್ತು ಕರುಣೆ ನಮಗೂ ಬರಬೇಕು. ಈ ಹಳೆ ಸ್ವಭಾವಗಳನ್ನ ಬಿಡುವುದ್ರ ಬಗ್ಗೆ ಬಾಬಾ ಮುಂದಿನ ಸಾಲಿನಲ್ಲಿ ವಿವರಿಸಿದ್ದಾರೆ. ಸರ್ಪದ ಒಂದು ಪೊರೆ ಹಳೆಯದಾದ್ರೆ ಮತ್ತೆ ಇನ್ನೊಂದು ಹೊಸದನ್ನು ತೆಗೆದುಕೊಳ್ಳುತ್ತದೆ. ಲಕ್ಷ್ಮೀನಾರಾಯಣರಿಗೂ ಯುರೋಪಿಯನಲು ಭಗವಾನ್ ಭಗವತಿ ಎಂದು ಹೇಳ್ತಾರೆ. ವಿಷ್ಣುವಿನ 2 ರೂಪಗಳೇ ಲಕ್ಷ್ಮೀನಾರಾಯಣರು. ಈ ಹಾವಿನ ಪೊರೆಯ ಉದಾಹರಣೆ ಬಹಳ ಕುತೂಹಲಕಾರಿಯಾಗಿದೆ. ಆದ್ರೆ ಒಂದ್ ಹಾವು ತನ್ನ ಪೊರೆಯನ್ನ ಅಷ್ಟು ಸುಲಭವಾಗಿ ಕಳ್ಸೋದಿಲ್ಲ ಅಲ್ವಾ? ನಿಜ. ಅದು ಕಲ್ಲು ಮುಳ್ಳುಗಳಿಗೆ ಉಜ್ಜಿ ಸ್ವಲ್ಪ ನೋವನ್ನ ಅನುಭವಿಸಿಯೇ ಆ ಹಳೆಯ ಪೊರೆಯನ್ನ ತೆಗೆಯತ್ತೆ. ಅದೇ ರೀತಿ ನಮ್ಮ ಹಳೆಯ ಅಭ್ಯಾಸಗಳನ್ನ ಬಿಡಬೇಕಾದ್ರೂ ನಮಗೂ ಸ್ವಲ್ಪ ಘರ್ಷಣೆ ಇರತ್ತಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಬಾಬಾ ಹೇಳ್ತಾರೆ, ಸರ್ಪವು ತನ್ನ ಹಳೆಯ ಪೊರೆಯನ್ನ ಕಳಚಿ ಹೊಸದನ್ನ ಪಡೆಯುವಂತೆ ನಾವು ಕೂಡ ನಮ್ಮ ಹಳೆಯ ನಕಾರಾತ್ಮಕ ಸಂಸ್ಕಾರಗಳನ್ನ ಪ್ರತಿದಿನ ಕಳಚಿ ಹಾಕಬೇಕು.
ನಮ್ಮ ಹಳೆಯ ಸಂಸ್ಕಾರಗಳು, ಉದಾಹರಣೆಗೆ ಬೇರೆಯವರನ್ನ ಟೀಕಿಸುವ ಸ್ವಭಾವ ಅಥವಾ ಚಿಂತೆ ಮಾಡುವ ಅಭ್ಯಾಸ, ಇವೆಲ್ಲವೂ ನಮ್ಮ ಆತ್ಮದ ಮೇಲೆ ಚರ್ಮದಂತೆ ಅಂಟ್ಕೊಂಡಿದೆ. ಹೌದು, ಅದನ್ನ ಬಿಡೋದು ಕಷ್ಟ. ಅವನ್ನ ಕಳಚಿ ಹಾಕುವಾಗ ಮಾನಸಿಕ ಘರ್ಷಣೆ ಸ್ವಲ್ಪ ಕಷ್ಟ ಅನ್ಸೋದು ಸಹಜ. ಆದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಮ್ಮನ್ನ ನಾವು ಪರೀಕ್ಷಿಸ್ಕೊಂಡು ಈ ಹಳೆಯ ಪೊರೆಯನ್ನ ತೆಗೆಯುವ ಶ್ರಮ ಹಾಕದಾಗ್ಲೇ ಹೊಸ ದೇವತಾ ಸಂಸ್ಕಾರ ಬರೋದು. ದೇಹವನ್ನ ಬಿಡುವ ಸಮಯದಲ್ಲೂ ಯಾವುದೇ ದುಃಖವಿಲ್ಲದೆ ಹಳೆಯ ಬಟ್ಟೆ ಬದಲಾಯಿಸುವಷ್ಟು ಹಗುರವಾಗಿರ್ಬೇಕು. ವಾವ್, ಅದ್ಭುತ. ಮತ್ತು ಬಾಬಾ ಭಕ್ತಿ ಮಾರ್ಗದ ಅಜ್ಞಾನದ ಬಗ್ಗೆ ತಿಳಿಸ್ತಾ ವಿಷ್ಣುವಿನ 4 ಭುಜಗಳ ರಹಸ್ಯವನ್ನ ಹೇಳ್ತಾರೆ. ಇದು ಕೇವಲ ಚಿತ್ರವಲ್ಲ, ಇದು ಪ್ರವೃತ್ತಿ ಮಾರ್ಗದಲ್ಲಿ ಗಂಡ ಹೆಂಡತಿಯರ ಸಹಕಾರವನ್ನ ಪ್ರತಿನಿಧಿಸುತ್ತೆ. ಸಂಸಾರದಲ್ಲಿದ್ದುಕೊಂಡು ಕಮಲದ ಹೂವಿನಂತೆ ಪವಿತ್ರರಾಗಿ ಪರಸ್ಪರ ಸಹಕಾರದಿಂದ ದೈವೀ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳೋದೇ ಈ ಚತುರ್ಭುಜದ ಆಳವಾದ ಅರ್ಥ. ಸಂಸಾರದಲ್ಲಿದ್ದುಕೊಂಡೇ ಕಮಲದಂತೆ ಇರೋದು ದೊಡ್ಡ ಸಾಧನೆ. ಕೊನೆಯದಾಗಿ ಸಾಕ್ಷಾತ್ಕಾರದ ಆಸೆ ಮತ್ತು ನಮ್ಮ ಗುರಿಯ ಬಗ್ಗೆ ಬಾಬಾ ಒಂದು ಎಚ್ಚರಿಕೆ ನೀಡಿದ್ದಾರೆ. ಸಾಕ್ಷಾತ್ಕಾರದಲ್ಲಿ ಮಾಯೆಯೂ ಪ್ರವೇಶ ಮಾಡ್ಬಿಟ್ರೆ ನೀವು ಪದವಿ ಭ್ರಷ್ಟರಾಗಿ ಬಿಡ್ತೀರಿ. ಆತ್ಮವಂತೂ ಅದಕ್ಕಿಂತಲೂ ಚಿಕ್ಕ ಬಿಂದುವಾಗಿದೆ. ತ್ರಿಮೂರ್ತಿಯ ಚಿತ್ರವನ್ನು ಜೇಬಿನಲ್ಲಿಟ್ಕೊಳ್ಬೇಕು. ಆದ್ರೆ ಸಾಧಾರಣವಾಗಿ ಮನುಷ್ಯನಿಗೆ ಪವಾಡಗಳ ಮೇಲೆ ನಂಬಿಕೆ ಹೆಚ್ಚು. ಧ್ಯಾನ ಮಾಡುವಾಗ ಏನಾದ್ರೂ ಬೆಳಕು ಕಾಣಬೇಕು, ದೇವರ ದರ್ಶನ ಆಗ್ಬೇಕು ಅಂತ ನಾವು ಬಯಸ್ತೀವಿ. ದರ್ಶನಕ್ಕಾಗಿ ಆಸೆ ಪಡುವುದ್ರಲ್ಲಿ ತಪ್ಪೇನಿದೆ? ಬಾಬಾ ಅದನ್ನ ಏಕೆ ವಿರೋಧಿಸ್ತಾರೆ? ಬಾಬಾ ಹೇಳ್ತಾರೆ, ಏಕೆಂದರೆ ಪವಾಡಗಳು ಅಥವಾ ಸಾಕ್ಷಾತ್ಕಾರಗಳು ಕೇವಲ ತಾತ್ಕಾಲಿಕ ರೋಮಾಂಚನ ನೀಡುತ್ತವೆ. ನಾವು ದರ್ಶನದ ಹಿಂದೆ ಹೋದಾಗ ನಮ್ಮ ಮೂಲ ಗುರಿಯಾದ ಗುಣಗಳ ಪರಿವರ್ತನೆಯನ್ನ ಮರೆತು ಬಿಡ್ತೀವಿ. ಓ, ಗುಣಗಳ ಪರಿವರ್ತನೆ ಮುಖ್ಯ. ಹೌದು. ಆಗ ಮಾಯೆ ಪ್ರವೇಶಿಸಿ ನಮ್ಮ ಅಹಂಕಾರವನ್ನ ಹೆಚ್ಚಿಸುತ್ತೆ. ನನಗೆ ಸಾಕ್ಷಾತ್ಕಾರ ಆಯಿತು, ನಾನೊಬ್ಬ ದೊಡ್ಡ ಧ್ಯಾನಿ ಅಂತ. ನಮ್ಮ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೇವಲ ಒಂದು ಚಿಕ್ಕ ಬಿಂದು, ಮಿಂಚು ಹುಳುವಿಗಿಂತಲೂ ಸೂಕ್ಷ್ಮ. ನಿಜ. ಗಮನ ಹರಿಸಬೇಕು. ನಮ್ಮ ಗುರಿ ಲಕ್ಷ್ಮೀನಾರಾಯಣರಾಗೋದು. ಹಾಗಾಗಿ ಆ ಗುರಿಯನ್ನು ಸದಾ ನೆನಪಿಸುವ ತ್ರಿಮೂರ್ತಿಯ ಚಿತ್ರವನ್ನು ಸದಾ ನಮ್ಮ ಬಳಿ, ನಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ಳಬೇಕು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಇಂದಿನ ಸಂಪೂರ್ಣ ಜ್ಞಾನವನ್ನು ಕೇವಲ ಕಿವಿಯಿಂದ ಕೇಳುವುದಷ್ಟೇ ಅಲ್ಲ, ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಇಳಿಸಿಕೊಳ್ಳುವುದು ಅತಿ ಮುಖ್ಯ. ಬನ್ನಿ, ಇಂದಿನ ಮುಖ್ಯ ಸಾರವನ್ನು ನಮ್ಮೊಳಗೆ ಧಾರಣೆ ಮಾಡೋಣ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ 2 ಪಾಯಿಂಟ್ಸ್ ಇವೆ. 1, ಶಿವತಂದೆಗೆ ವಿಕಾರಗಳ ದಾನವನ್ನು ಕೊಟ್ಟ ಮೇಲೆ ಮತ್ತೆಂದೂ ಹಿಂತೆಗೆದುಕೊಳ್ಳಬಾರದು. ದೇಹಾಭಿಮಾನದ ಭೂತದಿಂದ ಪಾರಾಗಬೇಕು. 2, ಧ್ಯಾನ ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಕೊಳ್ಳಬಾರದು. ಗುರಿ, ಧ್ಯೇಯವನ್ನು ಸನ್ಮುಖದಲ್ಲಿ ಇಟ್ಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ. ಶ್ರೀಮತದಂತೆ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಇದನ್ನೇ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸಿಕೊಳ್ಬೇಕು? ಬಾಬಾ ಹೇಳ್ತಾರೆ, ದೈನಂದಿನ ಜೀವನದಲ್ಲಿ ವಿಕಾರಗಳ ದಾನವನ್ನ ಹಿಂಪಡೆಯಬಾರದು ಅಂದ್ರೆ ಏನು? ಉದಾಹರಣೆಗೆ, ಯಾರಾದರೂ ನಮ್ಮನ್ನ ಸಾರ್ವಜನಿಕವಾಗಿ ಅವಮಾನಿಸಿದಾಗ ನಮ್ಮೊಳಗಿನ ಅಹಂಕಾರ ಎಚ್ಚೆತ್ತುಕೊಂಡು ತಕ್ಷಣ ತಿರುಗೇಟು ನೀಡಲು ಪ್ರೋತ್ಸಾಹಿಸುತ್ತೆ. ಹೌದು, ತಕ್ಷಣ ಕೋಪ ಬರುತ್ತೆ ಅಲ್ವಾ? ಆದ್ರೆ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದರೆ ಇವರು ಆತ್ಮ ಯಾವುದೋ ಕರ್ಮದ ಲೆಕ್ಕಾಚಾರದಿಂದ ಹೀಗೆ ವರ್ತಿಸ್ತಾ ಇದ್ದಾರಂತ ಅರ್ಥ ಮಾಡಿಕೊಂಡು ಶಾಂತವಾಗಿರ್ತೀವಿ. ದೇಹಾಭಿಮಾನ ಬಿಟ್ಟು ಶಾಂತವಾಗಿರುವುದೇ ವಿಕಾರಗಳನ್ನ ಮರಳಿ ಪಡೆಯದಿರುವುದು, ಎಲ್ಲರಿಗೂ ಕೇವಲ ಸುಖವನ್ನೇ ನೀಡುವ ಸಂಕಲ್ಪ ಮಾಡುವುದು. ಇಂದಿನ ವರದಾನ ನಮ್ಮ ದೈನಂದಿನ ಕೆಲಸಗಳಿಗೆ ಬಹಳ ಹತ್ತಿರವಾಗಿದೆ. ಮಾಡಿಸುವರ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣದ ಕಾರ್ಯವನ್ನು ಮಾಡುವಂತಹ ಕರ್ಮಯೋಗಿ ಭವ. ಇಲ್ಲಿ ಕರ್ಮಯೋಗಿ ಅಂದ್ರೆ ಯಾರು? ಕರ್ಮಯೋಗಿ ಅಂದ್ರೆ ಕೆಲಸವನ್ನ ಬಿಟ್ಟು ಕೇವಲ ಒಂದು ಕೋಣೆಯಲ್ಲಿ ಕುಳಿತು ಯೋಗ ಮಾಡುವವರಲ್ಲ. ನೀವು ಆಫೀಸ್ ಪ್ರಾಜೆಕ್ಟ್ ಮಾಡ್ತಿರ್ಬೋದು ಅಥವಾ ಮನೆಯಲ್ಲಿ ಅಡಿಗೆ ಮಾಡ್ತಿರ್ಬೋದು, ಇವೆಲ್ಲವೂ ಕರ್ಮ. ಈ ಲೌಕಿಕ ವ್ಯವಹಾರದ ಕರ್ಮವನ್ನ ಮಾಡ್ತಲೇ ಪರಮಾರ್ಥವನ್ನ ಅಂದ್ರೆ ಬಾಬಾರವರ ನೆನಪನ್ನ ಜೊತೆಯಾಗಿ ಕೊಂಡೊಯ್ಬೇಕು. ನಾನೇ ಈ ಕೆಲಸ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಈ ಸಂಸ್ಥೆ ನಡೀತಾ ಇದೆ ಅನ್ನೋ ಭಾವನೆ ಬಂದ್ರೆ ತಕ್ಷಣ ಅಹಂಕಾರ ಬರುತ್ತೆ. ನಿಜ. ಆದ್ರೆ ನಾನೊಬ್ಬ ಕೇವಲ ನಿಮಿತ್ತ, ಒಂದು ಉಪಕರಣವಷ್ಟೇ. ಆ ಪರಮಪಿತ ಶಿವಬಾಬಾ ನನ್ನ ಮೂಲಕ ಈ ಸತ್ಕಾರ್ಯ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾಡಿಸುವವರ ಸ್ಮೃತಿ ಇದ್ದಾಗ ನಾವೆಷ್ಟೇ ದೊಡ್ಡ ಸಾಧನೆ ಮಾಡಿದರೂ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ ಮತ್ತು ಸದಾ ನಿರ್ಮಾಣ ಅಂದ್ರೆ ನಮ್ರತೆಯ ಗುಣ ಬೆಳೆಯುತ್ತೆ. ಅದ್ಭುತ. ಇಂದಿನ ಸ್ಲೋಗನ್ ಕೂಡ ನಮ್ಮ ಸಂಬಂಧಗಳನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಬಹಳ ಪ್ರಭಾವವಾಗಿದೆ. ಸೇವೆ ಅಥವಾ ಸಂಪರ್ಕದಲ್ಲಿ ವಿಘ್ನ ಉಂಟಾಗಲು ಕಾರಣವೇನೆಂದರೆ ಹಳೆಯ ಸಂಸ್ಕಾರವಿರುವುದು. ಆ ಸಂಸ್ಕಾರಗಳೊಂದಿಗೆ ವೈರಾಗ್ಯವಿರಲಿ.
ನಾವು ಯಾವಾಗಲೂ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ ಬೇರೆಯವರನ್ನ ದೂಷಿಸ್ತೀವಿ. ಆದರೆ ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಲು ಬೇರೆ ಯಾರೂ ಕಾರಣರಲ್ಲ, ನಮ್ಮದೇ ಆದ ಹಳೆಯ ಸ್ವಭಾವಗಳು. ಅಂದ್ರೆ ಕಠೋರವಾದ ಮಾತು, ವಿನಾಕಾರಣ ಸಂದೇಹ ಪಡೋದು ಅಥವಾ ಇತರರನ್ನ ನಿಯಂತ್ರಿಸುವ ಮನೋಭಾವ ಇವೆಲ್ಲನಾ? ಹಾಗಾಗಿ ನಮ್ಮದೇ ಆದ ಈ ನಕಾರಾತ್ಮಕ ಸಂಸ್ಕಾರಗಳ ಬಗ್ಗೆ ನಮಗೆ ವೈರಾಗ್ಯ ಇರಬೇಕು. ವೈರಾಗ್ಯ ಅಂದ್ರ ಕಾಡಿಗೆ ಹೋಗೋದಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಾಗಿ ಆ ಹಳೆಯ ಅಭ್ಯಾಸಗಳಿಂದ ನಮ್ಮನ್ನ ನಾವು ಸಂಪೂರ್ಣವಾಗಿ ಬೇರ್ಪಡಿಸ್ಕೊಳ್ಳೋದು, ಇದು ನನಗೆ ಸೇರಿದ್ದಲ್ಲ ಅಂತ ಡಿಟ್ಯಾಚ್ಮೆಂಟ್ ಹೊಂದುವುದು. ಇಂದಿನ ಅವ್ಯಕ್ತ ಇಶಾರೆಯ ಸಾಲು ಹೀಗಿದೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸದಾ ಅಚಲ, ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ನಾವು ಪದೇ ಪದೇ ಅಲುಗಾಡಲು, ದುಃಖಿಗಳಾಗಲು ಕಾರಣವೇನು? ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ, ಯಾರಾದ್ರೂ ನಮ್ಮನ್ನ ನಿಂದಿಸಿದಾಗಲೋ ಅಥವಾ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟವಾದಾಗಲೋ ನಮ್ಮ ಆಂತರಿಕ ಖುಷಿಯ ಖಜಾನೆಯನ್ನ ನಾವು ಕಳ್ಕೊಳ್ಬಾರ್ದು. ಲೌಕಿಕ ಪ್ರಪಂಚದಲ್ಲಿ ಧನ, ಪದವಿ ಸಿಕ್ಕರೆ ಖುಷಿಯಾಗುತ್ತದೆ, ಹೋದರೆ ವಿಪರೀತ ದುಃಖವಾಗುತ್ತೆ. ಹೌದು. ಯಾರೂ ಅದನ್ನು ನಮ್ಮಿಂದ ಕದಿಯಲು ಸಾಧ್ಯವಿಲ್ಲ. ಈ ಅವಿನಾಶಿ ಖಜಾನೆಯ ಅರಿವಿದ್ದಾಗ, ಅದರ ಬಗ್ಗೆ ಹೆಮ್ಮೆ ಇದ್ದಾಗ ಮಾತ್ರ ನಾವು ಯಾವುದೇ ಬಿರುಗಾಳಿಯಲ್ಲೂ ಅಚಲ, ಅಡೋಲ ಮತ್ತು ಏಕರಸ ಅಂದ್ರೆ ಸದಾ ಒಂದೇ ಸಮಾನಾದ ಸ್ಥಿತಿಯಲ್ಲಿರಲು ಸಾಧ್ಯ. ಖಂಡಿತ. ಈಗ ಕೇವಲ 1 ನಿಮಿಷ ನಮ್ಮ ಈ ಆತ್ಮಿಕ ಸ್ಥಿತಿಯ ಅನುಭವ ಮಾಡೋಣ. ದಯವಿಟ್ಟು ಎಲ್ಲರೂ ಎಲ್ಲ ಯೋಚನೆಗಳನ್ನ ಬದಿಗಿಟ್ಟು ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನ 2 ಹುಬ್ಬುಗಳ ಮಧ್ಯದಲ್ಲಿ ಅಂದ್ರೆ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನೊಂದು ಮಿಂಚು ಹುಳುವಿನಂತೆ ಬೆಳಗುತ್ತಿರುವ ಚೈತನ್ಯ ಆತ್ಮ. ಭ್ರುಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮ. ನನ್ನನ್ನ ಈ ದೇಹದ ಮಿತಿಯಿಂದ ಹೊರತಂದು ನೋಡ್ತಾ ಇದ್ದೇನೆ. ಮೇಲೆ ಆ ಪರಮಧಾಮದಲ್ಲಿ ನನ್ನ ತಂದೆ ಪರಮಪಿತ ಶಿವಬಾಬಾ. ಆ ನಿರಾಕಾರ ತಂದೆಯ ದಿವ್ಯ ಕಿರಣಗಳು, ಶಾಂತಿ ಮತ್ತು ಶಕ್ತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳ್ತಾ ಇವೆ. ಆ ಕಿರಣಗಳಿಂದ ನನ್ನಲ್ಲಿರುವ ಎಲ್ಲಾ ಹಳೆಯ ನಕಾರಾತ್ಮಕ ಸಂಸ್ಕಾರಗಳು ನಾಶವಾಗ್ತಾ ಇವೆ. ನಾನು ಹಾವಿನಂತೆ ಹಳೆಯ ಪೊರೆಯನ್ನ ಕಳಚಿ ಸಂಪೂರ್ಣ ಪವಿತ್ರ ದೇವತಾ ಸ್ವರೂಪನಾಗ್ತಾ ಇದ್ದೇನೆ. ನಾನೊಬ್ಬ ನಿರ್ಮಾಣ ಚಿತ್ತದ ನಿಮಿತ್ತ ಆತ್ಮ. ಓಂ ಶಾಂತಿ. ಮಧುರ ಮಧುರ ಮಕ್ಕಳೇ, ಇಂದು ಇಡೀ ದಿನ ತ್ರಿಮೂರ್ತಿಯ ಚಿತ್ರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಮ್ಮ ಹಳೆಯ ಸಂಸ್ಕಾರಗಳ ಪೊರೆಯನ್ನು ಕಳಚುವ ಶ್ರಮ ಹಾಕೋಣ. ಖಂಡಿತ. ನಾವು ಯಾವ ಶ್ರೇಷ್ಠ ಗುರಿಯತ್ತ ಸಾಗುತ್ತಿದ್ದೇವೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳೋಣ. ಮತ್ತು ಯಾರೇ ನಮಗೆ ಮುಳ್ಳಿನಂತೆ ಚುಚ್ಚಿದರೂ ನಾವು ಪ್ರತಿಯೊಬ್ಬರಿಗೂ ಕೇವಲ ಸುಖಮನ್ನೇ, ಪ್ರೀತಿಯನ್ನೇ ನೀಡುವ ಪ್ರತಿಜ್ಞೆಯನ್ನು ಮಾಡೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.